ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ವಿಶೇಷ ಚಿಂತಕರೇ, ನೀವು ವಾಯುತತ್ವದವರು. ವಿಭಿನ್ನ ಆಲೋಚನೆ, ಸ್ವತಂತ್ರ ಮನೋಭಾವ, ಮಾನವೀಯತೆ, ಭವಿಷ್ಯ ದೃಷ್ಟಿ ಇವು ನಿಮ್ಮ ಗುರುತು. ನೀವು ಸಾಮಾನ್ಯ ವರ್ಗದಲ್ಲಿ ನಡೆಯೋದಿಲ್ಲ, ನಿಮ್ಮದೇ ದಾರಿ ನಿರ್ಮಿಸ್ತೀರ. ಆದರೆ ಕೆಲವೊಮ್ಮೆ ನಿಮ್ಮೊಳಗಿನ ದೂರಾವಸ್ಥೆ, ಅತಿಯಾದ ತಾತ್ವಿಕ ಚಿಂತನೆ ಅಥವಾ ಭಾವನೆಗಳನ್ನು ಹೊರಹಾಕದ ಸ್ವಭಾವ ಸಂಬಂಧಗಳಲ್ಲಿ ಅಂತರವನ್ನು ತರುತ್ತೆ. ಮಾರ್ಚ್ 3ರಿಂದ 5ರವರೆಗೆ ಬರುವ ಈ 3 ದಿನಗಳು ನಿಮ್ಮ ವಿಚಾರ ಶಕ್ತಿ, ಸಾಮಾಜಿಕ ಸಂಬಂಧ ಮತ್ತು ವೃತ್ತಿ ದಿಕ್ಕನ್ನು ನಿರ್ಧರಿಸುವ ಮಹತ್ವದ ಸಮಯ ಆಗಿರುತ್ತೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ 60 ದಿನಗಳಲ್ಲಿ ಸ್ಪಷ್ಟ ಪ್ರಗತಿ ಅನ್ನೋದು ಕಾಣುತ್ತೆ. ಮಾರ್ಚ್ 3, ಮನಸ್ಸಿನ ಗೊಂದಲ. ಈ ದಿನ ನಿಮ್ಮ ಮನಸ್ಸಲ್ಲಿ 2 ದಿಕ್ಕು. ಒಂದು ಕಡೆ ಹಳೆಯ ಯೋಜನೆ, ಇನ್ನೊಂದು ಕಡೆ ಹೊಸ ಐಡಿಯಾ. ನೀವು ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕಾಗದದಲ್ಲಿ ಲಾಭ ಮತ್ತು ನಷ್ಟ ಎರಡನ್ನೂ ಕೂಡ ಬರೀರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಸಾಧ್ಯವಾಗಿರುತ್ತೆ. ನೀವು ದೂರ ಉಳಿಯುವ ಬದಲು ಮಾತನಾಡಿ. ಹಣಕಾಸಿನಲ್ಲಿ ಆನ್ಲೈನ್ ಖರ್ಚು ಹೆಚ್ಚಾಗಬಹುದು, ಜಾಗ್ರತೆ ಅವಶ್ಯಕವಾಗಿರುತ್ತೆ. ಆರೋಗ್ಯದಲ್ಲಿ ನಿದ್ದೆ ಕೊರತೆ ಅಥವಾ ಒತ್ತಡ, ಮೊಬೈಲನ್ನು ಬಳಕೆ ಕಡಿಮೆ ಮಾಡಿ. ಇನ್ನು ಮಾರ್ಚ್ 4, ಅವಕಾಶದ ಬೆಳಕು. ಈ ದಿನ ನಿಮ್ಮ ಪಾಲಿಗೆ ಉತ್ತಮ. ನಿಮ್ಮ ಹೊಸ ಆಲೋಚನೆಗೆ ಬೆಂಬಲ ಸಿಗಬಹುದು. ಉದ್ಯೋಗದಲ್ಲಿ ಪ್ರೆಸೆಂಟೇಷನ್ ಅಥವಾ ಪ್ರಾಜೆಕ್ಟ್ ಮೆಚ್ಚುಗೆಯನ್ನು ಪಡಿಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕ. ಇನ್ನು ಹಣಕಾಸಿನಲ್ಲಿ ಸಣ್ಣ ಲಾಭ ಅಥವಾ ಬಾಕಿ ಹಣ ವಾಪಸ್ ಸಾಧ್ಯ. ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆ ಕೇಳೋದು ಉತ್ತಮ. ಪ್ರೇಮ ಜೀವನದಲ್ಲಿ ನೀವು ಸ್ವಲ್ಪ ದೂರವಾಗಬಹುದು. ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳಿ. ಮಾರ್ಚ್ 5, ಸಾಮಾಜಿಕ ಪ್ರಭಾವ. ಈ ದಿನ ನಿಮ್ಮ ಮಾತು ಮತ್ತು ಸಂಪರ್ಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಒಂದು ಮೀಟಿಂಗ್ ಅಥವಾ ಆನ್ಲೈನ್ ಸಂಭಾಷಣೆ ಭವಿಷ್ಯಕ್ಕೆ ದಾರಿಯನ್ನು ತೋರಿಸಬಹುದು. ಸಮಾಜ ಸೇವೆ ಅಥವಾ ಗುಂಪು ಕಾರ್ಯದಲ್ಲಿ ಭಾಗವಹಿಸಿದರೆ ಗೌರವ. ಕುಟುಂಬದಲ್ಲಿ ಹಿರಿಯರ ಜೊತೆ ಚರ್ಚೆ ಉಪಯುಕ್ತ. ಹಣಕಾಸಿನಲ್ಲಿ ಬಜೆಟ್ ರೂಪಿಸುವುದು ಉತ್ತಮ ಸಮಯವಾಗಿರುತ್ತೆ. ಇನ್ನು ಸ್ಪಷ್ಟ ದಿಕ್ಕು. ಈ ದಿನ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಅನ್ನೋದು ಬರುತ್ತೆ. ಕಳೆದ 3 ದಿನಗಳ ಗೊಂದಲ ನಿವಾರಣೆ ಆಗುತ್ತೆ. ಒಂದು ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ 2 ತಿಂಗಳು ಸ್ಥಿರ ಪ್ರಗತಿ ಅನ್ನೋದು ಕಂಡುಬರುತ್ತೆ. ಸಂಬಂಧಗಳಲ್ಲಿ ಸಮತೋಲನ, ಆರೋಗ್ಯದಲ್ಲಿ ಸುಧಾರಣೆ. ಕುಂಭರಾಶಿಯವರಿಗೆ 3 ಗೋಲ್ಡನ್ ನಿಯಮಗಳು ಏನಪ್ಪ ಅಂತಂದರೆ, ಭಾವನೆಗಳನ್ನು ಒಳಗೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹೊಸ ಆಲೋಚನೆಗಳಿಗೆ ಶಿಸ್ತು ಸೇರಿಸಿ. ನಿದ್ದೆ ಮತ್ತು ಆರೋಗ್ಯ ಕಾಪಾಡಿ. ಕುಂಭರಾಶಿಯವರೇ, ನೀವು ಭವಿಷ್ಯದ ದೃಷ್ಟಿಯುಳ್ಳವರು. ನಿಮ್ಮ ವಿಭಿನ್ನ ಚಿಂತನೆ ನಿಮ್ಮ ಬಲವಾಗಿರುತ್ತೆ. ಆದರೆ ಈ 3 ದಿನಗಳು ನಿಮಗೆ ಒಂದು ಸಂದೇಶವನ್ನು ಕೊಡುತ್ತೆ. ಆಲೋಚನೆ ಪ್ಲಸ್ ಕಾರ್ಯ ಈಕ್ವಲ್ಸ್ ಸಕ್ಸಸ್. ನೀವು ಶಾಂತವಾಗಿ ಸ್ಪಷ್ಟವಾಗಿ ನಡೆದುಕೊಂಡ್ರೆ ವಿಜಯ 85% ಏರಬಹುದು. ಪ್ರತಿ ಬೆಳಿಗ್ಗೆ 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಶನಿವಾರ 7 ದೀಪ ಹಚ್ಚೋದು ಶುಭಕರವಾಗಿರುತ್ತೆ. ನಿಮ್ಮ ಚಿಂತನೆಗೆ ದೈವಿಕ ದಿಕ್ಕು ದೊರಕಲಿ. ನಿಮ್ಮ ನಿರ್ಧಾರಗಳು ಯಶಸ್ಸು ತರಲಿ. ನಿಮ್ಮ ಹೆಜ್ಜೆಗಳಲ್ಲಿ ಅನುಗ್ರಹ ತರಲಿ ಅಂತ ನಾನು ಆ ಶಿವನಲ್ಲಿ ಕೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.